ಎವ್ರಿವನ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಆಗಲಿಲ್ಲ. ಮಿಡ್ಲಿ ಸ್ವಲ್ಪ 1-2-3 ಡೇಸ್ಗಾದರೂ ಒಂದೊಂದು ವಿಡಿಯೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಬುಧವಾರ. ಇವತ್ತು ಬುಧವಾರ, ಇವತ್ತು ಕೊಡ್ತಾ ಇದ್ದೀನಿ ವಾಯ್ಸ್ ಓವರ್. ಒಂದು 3 ಡೇಸ್ ವಿಡಿಯೋಸ್ ಇದೆ, ಮಿಕ್ಸ್ ಇದೆ ಇದು. ಫಸ್ಟು ನಾನು ಅಕ್ಕನ ಹತ್ರ ಹೋಗಿ ಸ್ವಲ್ಪ ಅಲ್ಲಿ ಮಾತಾಡಿಕೊಂಡು ಅವಳನ್ನು ಮಾತಾಡಿಸ್ಕೊಂಡು, ಅದು ಸಂಡೇ ವ್ಲಾಗ್ ಇದು, ಫುಲ್ ವಿಡಿಯೋ. ಸಂಡೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಮಂಡೇನೂ ಆಗಲಿಲ್ಲ. ದಿಯಾಗ ಮತ್ತೆ ಹುಷಾರು ತಪ್ಪಿತು, ಆವಾಗಲೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ನಾನು ಅಕ್ಕನ ಹತ್ರ ಮಾತಾಡಿಸ್ಕೊಂಡು ಅಲ್ಲಿಂದ ನಾನು ಹೊರಟೆ. ಮತ್ತು ಎರಡನೇ ಅಕ್ಕನ ಮನೆಗೆ ಅಲ್ಲಿಗೆ ಹೋಗುವಾಗ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ, ಜಸ್ಟ್ ಮಳೆ ಬಂದು ಹೋಗಿರೋದಷ್ಟೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಫುಲ್ ಗ್ರೀನ್. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ದಿಯಾನಲ್ಲೇ ಬಿಟ್ಟು ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಸೇರಿ ಗುಣವಂತೆಗೆ ಹೋದ್ವಿ. ಗುಣವಂತೆಗೆ ಯಾಕೆ ಹೋದ್ವಿ ಅಂತ ನೆಕ್ಸ್ಟ್ ಹೇಳ್ತೀನಿ, ನೋಡ್ಕೊಬನ್ನಿ. ಲಾಕ್ ಮಾಡ್ಕೋಬೇಕಾರೆ ನೋಡ್ತೇವ್ರು ಅನಾದ್ಯ ಅಂತ ಹೌದಾ, ಅವ್ರು ಯಾರೂ ಬಂದಿಲ್ಲ ಇನ್ನು ಆಫೀಸಿಗೆ. ಭಾನುವಾರ ಬೆಳಗ್ಗೆ ಇರ್ತದೆ, ನೀವು ಮುಂದಿನ ಭಾನುವಾರ ಬೆಳಗ್ಗೆ ಬಂದರೆ ಎಷ್ಟು ಗಂಟೆಯಿಂದ? ನಾನು ಇದು ಯಕ್ಷಗಾನ ಶುರು ಆಗ್ತದೆ. ಕರ್ಕೊಂಡು ಬಂದಿಲ್ಲ? ಅಲ್ಲ, ಈಗ ಫಸ್ಟ್ ಟೈಮ್ ಬಂದಿದ್ದವರು. ಹೌದಾ? ನೆಕ್ಸ್ಟ್ ಸಂಡೇ ಟೈಮಿಂಗು 10 ಗಂಟೆಯಿಂದ 1:30ವರೆಗೆ. ನೀವೇನ ಕೊಡೋಕ್ಕೆ? ಅಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಡೋಕ್ಕಾಗತ್ತೆ? ಸರ್ ನಂಬರ್ ಕೊಡೋಕ್ಕಾಗಲ್ಲ. ಮೇನ್ ಫೀಸ್ ಎಲ್ಲ ಏನಿಲ್ಲ, ಫ್ರೀ. ಫ್ರೀ. ಯಕ್ಷಗಾನ ಒಂದು ಫ್ರೀ, ಮತ್ತೇನಿದೆ ಇಲ್ಲಿ? ಭರತನಾಟ್ಯಂ ಇದೆ, ಸಂಗೀತ ಇದೆ. ಸಂಡೇ ಒನ್ ಡೇ ಮಾತ್ರನಾ? ಹಾಂ. ಓಕೆ, ನೆಕ್ಸ್ಟ್ ಅಲ್ಲಿಂದ ನಾನು ಬಂದಿರೋದು ಪ್ಲೇಸು ಗುಣವಂತೆ ಶಂಭು ಹೆಗಡೆ ಅವರ ಯಕ್ಷಗಾನ ಕಲಿಸ್ತಾರಲ್ಲ ಆ ಪ್ಲೇಸಿಗೆ ಹೋಗಿದ್ದೆ. ಕೆರೆಮನೆ ಶಂಭು ಹೆಗಡೆ ಅಂತಲೇ ಫೇಮಸ್ಸು. ಅವರು ಯಕ್ಷಗಾನನ ಫ್ರೀಯಾಗಿ ಕಲಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಜನಕ್ಕೆ ಆಲ್ಮೋಸ್ಟ್ ಒಂದು 50% ಜನರಿಗೆ ಗೊತ್ತೇ ಇಲ್ಲ ಅಂತ ಅನಿಸುತ್ತೆ. ಅವರು ಯಕ್ಷಗಾನನ ಫ್ರೀಯಾಗಿ ಕ್ಲಾಸ್ ಕೊಡ್ತಾ ಇದ್ದಾರೆ. ಸಂಡೇ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಕ್ಲಾಸ್ ಕೊಡ್ತಾರೆ, ಸಂಡೇ ಮಾತ್ರ. ಅಂದರೆ ಜಸ್ಟ್ ಸಂಡೇ ಅಲ್ಲಿ ಫ್ರೀ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಆಯಿತಾ. ನಮ್ಮ ಮನೆಯವರೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನಾನು ವಿಚಾರಿಸ್ಕೊಂಡು ಬರೋಣ, ನಮ್ಮ ಅಕ್ಕನ ಮಗನೂ ಸೇರಿಸ್ಬೇಕು ಅಂತ ಇದ್ದರೆ ಅವರಿಗೂ ಅದರಲ್ಲಿ ಇಂಟ್ರೆಸ್ಟ್ ಇದೆ. ವಿಚಾರಿಸ್ಕೊ ಬರೋಣ ಅಂತ ಹೋಗಿರೋದು. ಫಸ್ಟ್ ನಾನು ಅವ್ರ ಹತ್ರ ಎಲ್ಲ ಕೇಳಿದೆ, ಡೀಟೇಲ್ಸ್ ಎಲ್ಲ ಕೇಳಿದೆ. ಆವಾಗ ಅವ್ರು ಹೇಳಿದ್ರು ಫ್ರೀ ಇದೆ ಕ್ಲಾಸು
ಆಮೇಲೆ ಅದೇ ಪ್ಲೇಸಲ್ಲೇ ಭರತನಾಟ್ಯ ತೊಗೊತಾರೆ, ಭರತನಾಟ್ಯ ಇದೆ. ಅದಾದಮೇಲೆ ನೆಕ್ಸ್ಟ್ ಇದು ಮ್ಯೂಸಿಕ್ಕು ಕೂಡ ಅಲ್ಲೇ ಇದೆ. ಬಟ್ ಅಲ್ಲಿ ಇರೋದು ಆಲ್ಮೋಸ್ಟ್ ಗೊತ್ತಿರಲ್ಲ ಎಲ್ಲರಿಗೂ. ನಾನು ಹೋಗಿ ಎಲ್ಲ ವಿಚಾರಿಸಿದೆ, ನನಗಂತೂ ಖುಷಿ ಆಯಿತು. ಬಟ್ ನನಗೇನಾಗಿದೆ ಅಂದರೆ ದಿಯನಿಲ್ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದೀನಿ, ಸೇಮ್ ಟೈಮ್ ಅಲ್ಲಿ ಯಕ್ಷಗಾನ ಇದೆ. ನನಗೆ ದಿಯನ್ನು ಯಕ್ಷಗಾನಕ್ಕೆ ಹಾಕಬೇಕು ಅಂತ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ, ಇಷ್ಟ ಇದೆ ಕೂಡ. ಅದಕ್ಕೋಸ್ಕರ ನಾನು ವಿಚಾರಿಸೋಣ ಅಂತ ಹೋಗಿದ್ದೆ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಅವ್ರು ನೋಡೋಣ ಏನಾದರೂ ಆಗುತ್ತಾ, ಟೈಮಿಂಗ್ ಅಡ್ಜಸ್ಟ್ ಆಗುತ್ತಾ ಅಂತ ನೋಡೋಣ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಹೋಗಬೇಕು. ನನಗದೇ ಅವಳನ್ನ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿಡೋಣ. ಈಗ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರನೇ ಇದು ಕೂಡ ಸೈಡಲ್ಲಿ ಅವ್ರು ಎಲ್ಲದರಲ್ಲೂ ಅವಳಿಗೆ ಯಾವುದೂ ಆಗಲ್ಲ ನನ್ನ ಹತ್ರ ಅನ್ನೋ ಥರ ಇರಬಾರ್ದು. ಅದಕ್ಕೆ ಎಲ್ಲದರಲ್ಲೂ ಟ್ರೈ ಮಾಡೋಣ ಅಂತ ನನಗಿಷ್ಟ. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಅಲ್ಲಿ ಹೋದಾಗ ನೋಡಿ ಸಕ್ಕತ್ತಾಗಿದೆ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಅವ್ರು ಚೆನ್ನಾಗೆಲ್ಲ ಇವರೇ ಶಂಭು ಹೆಗ್ಡ್ರು ಅಂತ ಅವರು ಇದಿಟ್ಟಿದ್ದಾರೆ. ಆಮೇಲೆ ಅಲ್ಲೆಲ್ಲ ನೀಟಾಗಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು. ಯಕ್ಷಗಾನನೇ ಯಾಕೆ ಬೇಕು, ಮ್ಯೂಸಿಕ್ ಇದೆ, ಡಾನ್ಸ್ ಇದೆಯಲ್ಲ ಅಂತ ಅನಿಸ್ಬೋದು. ಬಟ್ ಯಕ್ಷಗಾನನೂ ಬೇಕು, ಯಾಕಂದರೆ ನಮ್ಮ ಲೋಕಲ್ ನಮ್ಮ ಹಳ್ಳಿ ಕಡೆ ಯಕ್ಷಗಾನ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಅಂದರೆ ಎಲ್ಲೋ ಕಣ್ಮರೆ ಆಗ್ತಾಯಿದೆ ಅಂತ ಅನಿಸುತ್ತೆ. ಎಷ್ಟೋ ಜನ ಅದ್ರನ್ನ ಇಂಟ್ರೆಸ್ಟ್ ಕೊಡೋಲ್ಲ. ಅದನ್ನು ನಾವು ಬಿಡಬಾರ್ದು, ಅದನ್ನು ಮುಂದಿಸ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಅಲ್ಲಿ ಟೋಟಲ್ ಅಷ್ಟು 24 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರು. ನಾನು ಕೇಳಿದೆ ಎಷ್ಟು ವರ್ಷ ಅಂತ ಕೇಳಿದೆ. ಅವ್ರು ಹೇಳಿದ್ರು ಎಲ್ಲ ಫಿನಿಶಿಂಗ್ ಆದಮೇಲೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಪಾಸ್ ಮಾಡಬೇಕು, ಆಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ ಆ ಥರ ಹೇಳಿದ್ರು. ಸೊ ಅದು ನನಗಂತೂ ಇಷ್ಟ. ಅದಕ್ಕೋಸ್ಕರ ನೋಡೋಣ, ಟ್ರೈ ಮಾಡೋಣ ಹೆಂಗೆ ಏನು ಅಂತ ಹೋಗೋಣ ಅಂತ ನೋಡೋಕ್ಕಂತ ಹೋಗಿರೋದು. ನೋಡಿ ಆದಷ್ಟು ಯಾರಿಗಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು, ನಾನು ಆಲ್ರೆಡಿ ಈ ವಿಡಿಯೋದಲ್ಲೇ ನಂಬರ್ ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ನೀವು ಕಾಲ್ ಮಾಡಿ ಬೇಕಾದರೆ ವಿಚಾರಿಸ್ಕೊಳ್ಳಿ. ಭರತನಾಟ್ಯದ್ದು ಇದೆ, ಮ್ಯೂಸಿಕ್ ಇದೆ, ಆ್ಯಂಡ್ ಯಕ್ಷಗಾನದ್ದು ಇದೆ. ನೀವು ವಿಡಿಯೋ ಕರೆಕ್ಟಾಗಿ ನೀಟಾಗಿ ಸ್ಲೋಲಿ ನೋಡಿದ್ರೆ ಗೊತ್ತಾಗತ್ತೆ. ನೋಡ್ಕೊಂಡು ಬನ್ನಿ. ಆಮೇಲೆ ಅವತ್ತೇ ನೈಟೇ ನಾನು ಮನೆಗೆ ಬರಬೇಕಿತ್ತು. ಮನೆಗೆ ಬರುವಾಗ ನಮ್ಮದು ಗಣೇಶೋತ್ಸವದ ಲೆಕ್ಕಕ್ಕೆ, ಚೌತಿ ಲೆಕ್ಕಕ್ಕೆ ಇದು ಹಾಕಿದ್ರು, ಫುಲ್ ಲೈಟಿಂಗ್ ಕಮಾನಿಗಲ್ಲಿ ನೋಡಿ. ಇಡಗುಂಜಿ ಒಳಗಡೆ ಹೋಗುವಾಗ ಸಕ್ಕತ್ತಾಗಿತ್ತು ಲೈಟಿಂಗು. ಫಸ್ಟ್ ಕ್ಯಾಮರಾಗೆ ನನಗೆ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ಚೆನ್ನಾಗಿ ಕ್ಲಿಯರಾಗಿ ಸಿಕ್ತು. ಸಕ್ಕತ್ತಾಗಿ ಮಾಡಿದರು. ಅದೇ ಇನ್ನು ಈ ವರ್ಷ ತೆಗೆದ್ರೆ ಇನ್ನು ನೆಕ್ಸ್ಟ್ ಇಯರ್, ಈಗ ಜಾತ್ರೆ ಬರುತ್ತಲ್ಲ, ನೆಕ್ಸ್ಟ್ ಇಡಗುಂಜಿ ಜಾತ್ರೆಗೆ ಇನ್ನು ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದು ತುಂಬ ಶಾರ್ಟ್ ವಿಡಿಯೋ ಕೂಡ ಆಗಿತ್ತು, ತುಂಬ ಲೆಂತಿಯಾಗಿರಲಿಲ್ಲ. ನಾನು ಸ್ವಲ್ಪ ಜಸ್ಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಲ್ಲಿ ಹೋಗಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ವ್ಲಾಗ್ನು ಆ್ಯಡ್ ಮಾಡಿದ್ದೀನಿ. ಯಾರಿಗಿಷ್ಟ ಆದರೆ ನೋಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.